टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಹಲ್ಗಾಮ್ನಲ್ಲಿ ಅಮಾಯಕರ ರಕ್ತ ಹರಿಸಿದ್ದ ಪಾಕಿಸ್ತಾನಕ್ಕೆ ಭಾರತ ದಿಟ್ಟ ಉತ್ತರವನ್ನು ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಮೂಲಕ ಇಡೀ ಭಾರತ ಸಂಭ್ರಮಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜಧಾನಿಯ ದೇಗುಲಗಳು ಕೂಡ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರ್ತಾ ಇದೆ. ಸದ್ಯ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ದುರ್ಗಾ ಹೋಮವನ್ನು ನಡೆಸೋ ಮೂಲಕ ಭಾರತೀಯ ಯೋಧರಿಗೆ ಶಕ್ತಿ ತುಂಬುವ ಒಂದು ಪ್ರಾರ್ಥನೆಯನ್ನು ಮಾಡಲಾಗ್ತದೆ. ಸದ್ಯ ಮುಜರಾಯಿ ಇಲಾಖೆಯ ಆದೇಶದಂತೆ ಈಗ ಒಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರ್ತಾ ಇರುವಂಥದ್ದು. ಸದ್ಯ ಈಗ ದುರ್ಗಾ ಹೋಮವನ್ನು ಕೂಡ ಇಲ್ಲಿ ಮಾಡಿ ಯೋಧರಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಸದ್ಯ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಹಾಗೆ ದೇವಸ್ಥಾನದ ಅರ್ಚಕರ ನೇತೃತ್ವದಲ್ಲಿ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ನೆರವೇರಿರುವಂಥದ್ದು. ವಿಶೇಷವಾಗಿ ಆ ಶಮಿ ವೃಕ್ಷದ ಕೆಳಭಾಗದಲ್ಲಿ ಒಂದು ಹೋಮವನ್ನು ಮಾಡೋ ಮೂಲಕ ಆ ಭಾರತೀಯ ಸೇನೆಗೆ ಶಕ್ತಿ ತುಂಬಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆ ದೇಗುಲದ ಪ್ರಧಾನ ಅರ್ಚಕರಾದಂಥ ಸೋಮಚಂದ್ರ ದೀಕ್ಷಿತ್ ಅವರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಗುರುಜಿ, ಮೊದಲನೇದಾಗಿ ಇವತ್ತು ಒಂದು ವಿಶೇಷ ಹೋಮವನ್ನು ಆಚರಿಸಿದ್ದೀರಾ, ಇದರ ಮಹತ್ವವನ್ನು ಹೇಳೋದಾದ್ರೆ? ದುರ್ಗಾ ದುಃಖೇತಿ ಹರಣಃ, ನಮ್ಮ ದುಃಖಗಳನ್ನೆಲ್ಲ ಹರಣ ಮಾಡಮ್ಮ ಅಂತೇಳಿ ನಾವು ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತೀವಿ. ರಾಜ ಮಹಾರಾಜರುಗಳ ಕಾಲದಿಂದ ಯುದ್ಧವನ್ನು ಬಂದಾಗ ಗ್ರಾಮ ದೇವತೆಯಾದ ಆ ರಾಜ್ಯದ ನಾಯಕಿಯಾದಂತಹ ಚಾಮುಂಡೇಶ್ವರಿ, ಇವತ್ತು ನಮ್ಮ ಮೈಸೂರಿಗೆ ಚಾಮುಂಡೇಶ್ವರಿ ದೊಡ್ಡ ದೇವೆ, ಅದೇ ರೀತಿಯಾಗಿ ಎಲ್ಲ ದುರ್ಗೆಯ ದೇವಾಲಯಗಳಲ್ಲೂ ನಾವು ದುರ್ಗಾ ಹೋಮವನ್ನು ಮಾಡಿ ಇದನ್ನು ವಿಶೇಷವಾಗಿ ವಿಚಲಿತವನ್ನಾಗಿ ಮಾಡಿ ಅಂತೇಳಿ ಮಾನ್ಯ ಮುಜರಾಯಿ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಇವರು ಒಂದು ಆದೇಶವನ್ನು ನಮಗೆ ಕೊಟ್ಟರು. ನಾವು ಅಂತಹ ಆದೇಶಕ್ಕೆ ಕಾಯ್ತಾ ಇದ್ವಿ.